ಹೋಗಿದ್ದಾಳ. ಮುಂಜಾನೆ ನಾನು ಹೋಗ್ಯಾಳ ನೋಡು. ಊರಿಗೆ ಹೋಗುನಂತ ಹೇನಿ ಎತ್ತ ಜಿಗದಿದ್ದಾಳ. ಜಾಕ ಮಾಡಿ ತಯಾರಾಗಂತ ಹೇನಿ ನಾ ಬುತ್ತಿ ಕಟ್ಕೊಂಡು ಹೋಗಕತ್ತೀನಿ. ಅಡಿಗೆ ಮಾಡಿ ಎಲ್ಲೇ ಜಿಗದ್ ಬಿಟ್ಟಾಳ ನೋಡು, ಪಾರಾಗಿ ಬಿಟ್ಟಾಳ. ಎಲ್ಲಿ ಹೋಗಿದ್ದಾಳೆ ಇವಳು? ಇನ್ನೆಲ್ಲಿ ಹೊಕ್ಕ ಸಂಗೀತ ಮನೆಗೆ ಹೋಗ್ಯಾಳ. ಊರಿಗೆ ಹೊಂಟೇನಿ ಅಂತ ಹೇಳಾಕ. ಸರಿ ಅಲ್ಲಿಗೆ ಹೋಗ್ತೀನಿ ಚಪ್ಪಲ್ ತಗೊಂಡು. ಇಟ್ಟಕನೆ ಎಲ್ಲಿ ಹೋಗಿದ್ದಿ? ನಾನು ಇಲ್ಲಿ ಮನೆಯಾಗ ಬಾಯ್ ಬಡ್ಕೊಳಕತ್ತೀನಿ. ಊರಿಗೆ ಹೋಗುನಂತ ಹೇಳಿದ್ನಿಲ್ಲ ನಿನಗೆ? ಅದು ಯವ್ವ ಅದು ನನಗೆಲ್ಲ ಗೊತ್ತೈತಿ ನೀ ಎಲ್ಲಿ ಹೋಗಿದ್ದೆ ಅಂತ ಹೇಳಿ. ಆ ಸಂಗೀತ ಮನೆಗೆ ಹೋಗಿದ್ದೆ ಹೌದಿಲ್ಲ? ಅಲ್ಲಿ ಹೇಳಬರಕ್ ಹೋಗಿದ್ದೆ ಹೌದಿಲ್ಲ? ಊರಿಗೆ ಹೊಂಟೇನಿ ಅಂತೆ ಯಾರ ಮುಂದೆ ಮಿಸಲ್ ಬೇಡ ಅಂತ ಹೇಳಿದ್ನಿಲ್ಲ ನಾನು? ಯಾವ ನಾನು ಊರಿಗೆ ಬರಂಗಿಲ್ಲ, ನಾ ಇಲ್ಲೇ ಇರ್ತೀನಿ. ನೀನು ಒಬ್ಬಕ್ಕೆ ಹೋಗ್ಬಾ. ಬಾಯನ್ ಹಲ್ ಮುರ್ದೀನಿ. ಇನ್ನು ಮೆಗಿದಲ್ಲೇ ನಿಮ್ಮ ಅಣ್ಣನ ಕೂಡ ಇರು ನೀನು. ಈ ಊರಿಗೆ ಕಾಲಿಟ್ಟನ ಕಾಲ ಕತ್ತರ್ತೀನಿ ನೀನು. ಯಾಕ ನಾ ಇಲ್ಲೇ ರೇಕಿ, ನಾನು ಇಲ್ಲೇ ಕಾಲೇಜ್ ಕಚ್ತೀನಿ ಸಂಗೀತನ ಕೂಡ. ನಾ ಇಲ್ಲೇ ಬರಂಗಿಲ್ಲ. ನನಗೆ ಗೊತ್ತೈತಿ ನೀ ಎದಕ್ಕೆ ಬರಂಗಿಲ್ಲ ಗೊತ್ತೈತಿ ನನಗೆ. ಬಿಡ್ಬೇವ, ನನ್ನ ಕೂದಲ ಎದಕ್ಕೆ ಜಗಕತ್ತಿ? ನಾ ಬರಂಗಿಲ್ಲ ಬಿಡು. ನನಗೆ ಎಲ್ಲ ಗೊತ್ತೈತಿ ನೀನು ಹಲ್ಕಟ್ಟಗಿರಿ ಎದಕ್ಕೆ ಬರಂಗಿಲ್ಲ ಅಂತೇಳಿ. ಸಂಗೀತ ಅಣ್ಣನ ಕೂಡ ಚಕ್ಕಂದಾಡಕತ್ತಿ ಅಲ್ಲಿ. ನಿನ್ನ ವಯಸ್ಸೇನು, ನಿನ್ನ ಮಾತೇನು, ಮಾನಗಡಿ ನಿಮ್ಮ ಅಪ್ಪ ಗೊತ್ತಾತಂದ್ರೆ ನಿನಗ ಕಡದ ಹೆಡಿಗಿನ ತುಂಬ್ತಾನ. ನನಿ ಅಲ್ಲೇ ಸಲ ಹಾಕಿನ್ರಿ. ಬಿಡ್ಬೇ ನನಗೆ ಕೂದಲನ. ಹೌದು ನೋಡು, ನಾ ಸಂಗೀತ ಅಣ್ಣನ ಇಷ್ಟಪಟ್ಟೇನಿ. ಅವನ ಮದುವೆ ಹಾಕಿನಿ ನಾನು. ಲೇ ನಿನ್ನ ವಯಸ್ಸ ಈಗ 10ನೇ ಮುಗ್ದತಿ. ಲಗ್ನ ಹಾಕೊಂಟಿ. ನಿನ್ನ ಮಾನಗಡಿ ಊರು ಹುಡಾತಿದಾನ. ಹಂಗೇನಿಲ್ಲ, ನನ್ನ ಮ್ಯಾ ಬಾ ಜೀವ ಅದಾನವ. ನಾ ಯಾವ ಸಾಲಿನೂ ಕಲಿಯಂಗಿಲ್ಲ, ಯಾವ ಗಿಲ್ಲಿನೂ ಕಲಿಯಂಗಿಲ್ಲ. ನಾ ಅವ್ನ ಲಗ್ನ ಹಾಕಿನಿ. ಮಾನಗಡಿ ಓದು ವಯಸ್ಸಿನಾಗ ಓದ್ಬೇಕು. ಶಾಲ್ಯಾಗ ಸ್ಯಾನಿಕೆಗೆ ಓದ ಮಾನಗಡಿ. ಈ ಪ್ರೀತಿ ಪ್ರೇಮ ಇದೆಲ್ಲ ಬಿಡು. ಚಂದಲ್ ನೋಡಿದು ಯಾಕೆ ನೀ ಎದಕ್ಕೆ ಒದ್ರಾಡಕತ್ತಿ? ನೀವು ಒದ್ರಾಡದ ಹೊರಗೆ ಕೇಳಕತ್ತಿ. ಏನ್ ಕೇಳ್ತಿಲ್ಲ? ಸಂಗೀತ ಮನೆಗೆ ಹೋಗ್ಬೇಡ ಅಂದ್ರೆ ನೋಡ ಬಾಯಿ ಬಂದಾಗ ಮಾತಾಡ್ತಾಳ. ಅವ್ನ ಲಗ್ನ ಹಾಕೋದು ನೋಡ ಸಂಗೀತ ಅಲ್ಲ ನೀತಿ. ಹೌದು, ನಾ ಅವನ ಲಗ್ನ ಹಾಕಿನಿ ನೋಡು. ಬಾಯಿನ ಹಲ್ಲ ಉದುರಿಸ್ತೀನಿ ನೀನು. ನೀ ಸುಮ್ಮಗ ಯಾವ ಲಕ್ಷ್ಮಿ ಒಳಗೆ ಹೋಗಿ ನೀನು. ನನ್ ಬಡಿತಾಳ, ನಾ ಏನು ಸಣ್ಣಕ್ಕೆ ಅನ್ಬಿಟ್ವಾ? ಆಯ್ತಾಯ್ತು ಒಳಗೆ ಹೋಗಿ ನಾ ಎಲ್ಲ ನಿಮ್ಮ ಅವ್ರು ಹೇಳ್ತೀನಿ. ಹೋಗಿ ರೇಣಿ ಬೆಳೆದ ನಿಂತ ಮಗಳ ಮ್ಯಾಗ ಕೈ ಮಾಡ್ತಾರ ಅನ್ಲಿ. ಇನ್ನೇನ್ ಮಾಡ್ಲಿ ಯವ್ವ? ನನ್ನ ಮರ್ಯಾದೆ ತೆಗ್ಯಾಕಂತ ಹುಟ್ಟಾಳ ಏನಿಕಿ? ನೋಡಿ ಹೆಂಗಂತಾಳ. ನೀನ್ ಇದ್ರಿಗೆ ಹೆಂಗಂತಾಳ ನೋಡ. ಅವ್ರ ಅಪ್ಪ ಗೊತ್ತಾತಂದ್ರೆ ಕಡದ ಹೆಡಿಗೆ ತುಂಬ್ತಾನ. ಲಗ್ನ ಹಾಕಂತ ಲಗ್ನ ಅವನ್ನ ಊರು ಉಡಾಪಿನ. ಸಮಾಧಾನ ಮಾಡ್ಕೊಳ್ಳಿ, ತಿದ್ದಿ ಬುದ್ಧಿ ಹೇಳ್ಬೇಕು. ಹಿಂಗತಿ ಒದರಾಡಿದ್ರೆ ಏನು ಆಗಂಗಿಲ್ಲ. ಹಂಗತಿ ಒದರಾಡಿದ್ರೆ ಎದಕ್ ಬಂತದ ಒಂದಿಟ್ಟು ತಿಳಿಸಿ ಹೇಳ್ಬೇಕು. ಅವು ಮಳ ವಯಸ್ಸಿದ್ದಾಗ ನಾವು ಕುಂದ್ರಿಸಿ ತಿದ್ದಿ ಬುದ್ಧಿ ಹೇಳ್ಬೇಕು. ಆಕಿನ ಹೆಂಗಾರ ಸಮಾಧಾನ ಮಾಡಿ ನೀನು ಕರ್ಕೊಂಡು ಹೋಗು. ಆಯ್ತವ ಲಗ್ನ ಮಾಡ್ಕೊಡ್ತೀನಿ ಅಂತ ಅವಂಗ. ಈಗ ನಡಿ ನಿಮ್ಮನ್ನ ಕರೆಯಕತ್ತಾನ ಅಂತೇಳಿ ನಡಿ ಕರ್ಕೊಂಡು ಹೋಗ್ರು. ಏನ್ ಮಾಡ್ದವ ಇವ ತಲೆ ಜಜ್ಕೊಂಡು ಹಂಗ ಆಗ್ಬಿಟ್ಟತ್ ನನಗ. ಚಿಗವ್ರ ಹತ್ರ ಹೋಗಿ ಬಂದೀವಿ ಚಂದ ಊಟನ ಮಾಡಿಲ್ಲ. ಊಟ ಮಾಡ್ರಿ ಎತ್ತಿ. ಹೋಗಲಿವ ಮೀನಾಕ್ಷಿ, ನಿಮ್ಮ ಚಿಗವನ ಪರಿಸ್ಥಿತಿ ನೋಡಿ ನನಗೆ ಹೊಟ್ಟಿನ ತುಂಬ್ದಂಗಾಗೈತಿ. ಹೆಂಗಿರ್ತತೆ ನನ್ನ ಮಗಳು ಅಂತ ಮನ್ಯಾಗ. ಅತ್ತಿ ನೀವು ನಿಮ್ಮ ಮಗಳಿಗೆ ಧೈರ್ಯ ಹೇಳ್ಬೇಕು. ಅದು ಬಿಟ್ಟು ಅದ್ಕೊಂತ ಕುಂತ್ರೆ ಹೆಂಗ್ರಿ? ಯವ್ವ, ನಿಮ್ಮ ಮಾವನ ಹತ್ರ ಏನಾರು ಹೇಳಿದೇನು ಮತ್ತೆ? ಇಲ್ರಿ ಅತ್ತಿ, ನೀವ ಏನು ಹೇಳಕ್ ಹೋಗ್ಬೇಡ್ರಿ ಅಂತ ಅಂದಿದ್ರಲ್ಲ, ಏನು ಹೇಳಿಲ್ಲ. ಅವ್ರಿಗೆ ಈ ವಿಷಯ ಗೊತ್ತಾತಂದ್ರೆ ಮನಸ್ಸಿಗೆ ಭಾಳ ಅನ್ಕೊಂತಾರ. ಏನು ಮಾಡೋದು, ಹೋಗಿ ಅಂತಾವು ಕೊಟ್ಟುಬಿಟ್ಟಿವಲ್ಲಿವ ನಾವು. ಇಷ್ಟು ವರ್ಷ ನನ್ನ ಅಳಿಯ ಚಲೋನ ಅದಾನ ಅಂತೇಳಿ ಅಂತ ಅನ್ಕೊಂಡಿ. ಇಂಥವಂತ ಗೊತ್ತಾಗ್ಲಿಲ್ಲವ ಮೀನಾಕ್ಷಿ ನನಗೆ. ಯವ್ವ ಆತು ಬಿಡು, ಆಗಿದ್ದಾಗಿ ಹೋಗಿತ್ತು. ಈಗ ಅತ್ಕೋತ ಕೂತ್ರ ಹೆಂಗ? ಊಟ ಮಾಡ್ಬೇ, ಇಲ್ಲಾಂದ್ರೆ ನಿನ್ನ ಆರೋಗ್ಯ ಹಾಳಾಗುತ್ತೆ. ಅಲ್ಲಿ ನಿಮ್ಮ ಅಕ್ಕ ಕಣ್ಣೀರು ಹಾಕೊಂತ ಕುಂತ್ರೆ ನಾ ಹೆಂಗೆ, ನನಗೆ ಗಂಟಲ್ದಾಗ ಹೆಂಗೆ ಊಟ ಹೋಯ್ತು ಹೇಳು? ದಿನ ದುಡಿಯಾಕ ಹೋಗ್ತಾಳೆ ನಿಮ್ಮ ಅಕ್ಕ. ಆಕಿಗೆ ಮುಕ್ಕ ಆಕಿ ಸತ್ಯಕರ ಬಾಯಿಗೆ ಹಂಗತಿ ಮಾಡಿಟ್ಟ ನಿಮ್ಮ ಮಾವ. ಏನು ಮಾಡ್ಲಿಪ್ಪ ನಾನು? ನನಗೆ ಅದನ್ನೆಲ್ಲ ನೋಡಿ ಬಂದೀನಿ. ನನಗೆ ಒಟ್ಟ ಸಮಾಧಾನ ಇಲ್ಲ. ಇಷ್ಟು ಯಾವಾಗ ಹೇಳಕತ್ತಿ ಅಂದ್ರೆ ಸರಿ ಆಯ್ತು. ಅವ್ನ ಜೊತೆ ನಮ್ಮ ಅಕ್ಕ ಇರೋದ ಬೇಡ. ಬಡ ಇಲ್ಲೇ ಕರ್ಕೊಂಬಂದ್ಬಿಡೋಣತ್. ನಮ್ಮ ಅಕ್ಕ ಇಲ್ಲೇ ನಮ್ಮ ಜೊತೆ ಇರೋಳತ್. ಅವ್ರು ನೀನು ಕರ್ಕೊಂಬಂದು ಏನು ಮಾಡ್ತೀನಿ? ಕಾಕರಿಗೆ ಮತ್ತಟ್ಟ ಚಲೋ ಆಗುತ್ತೆ. ಅವ್ರು ಮತ್ತೆ ತಿನ್ಕೊಂಡು ಉಳ್ಕೊಂಡು ಆರಾಮಾಗಿದ್ದು ಬಿಡ್ತಾರ. 208 ಚಟ ಕಲಿತಾರ. ಹಾಳಾಗಿ ಹೋಗುತ್ತೆ ಅವ್ರ ಜೀವನ. ಇನ್ನು ಇದ್ದು ಬದಿದ್ದಟ ಮಾಡ್ಕೊಂಡು ತಿಂದು ಆರಾಮಾಗಿದ್ದು ಬಿಡ್ತಾರ ಅವರು. ಮತ್ತೆ ಇನ್ನು ಏನು ಮಾಡೋದು ಹೇಳಿ? ಹೆಂಗಿರ್ಬೇಕು ನಮ್ಮ ಅಕ್ಕ? ಪಾಪ ಆಕಿ ಹೊರಗಿನ ಬಿಸಿಲು ನೋಡಿಲ್ಲ ಹುಟ್ಟದಾಗಿಂದನು. ನಾವು ಆಕಿಗೇನು ಹಚ್ಚಿನೂ ಇಲ್ಲ. ಈಗ ಹಿಂಗತಿ ಆದ್ರೆ ಪಾಪ ನಮ್ಮ ಅಕ್ಕ ಆ ಮನೆ ಹೆಂಗೆ ಜೀವನ ಮಾಡ್ಬೇಕು? ಗಂಡಗ ಬುದ್ಧಿ ಕಲಿಸ್ಬೇಕು. ಅವ್ರ ಅನ್ಯಾಯ ಮಾಡಿರಲ್ಲ, ಅವ್ರನ್ನ ಸರಿಯಾಗಿ ಶಾಸ್ತಿ ಮಾಡ್ಬೇಕು. ಹೆಂಗೆ ಇರ್ತಾಳೋ ಏನೋ ಮೀನಾಕ್ಷಿ, ಏನು ಜಾಸ್ತಿ ಮಾಡ್ತಾಳೋ ಏನು ಕತ್ತಿನ. ಧೈರ್ಯವಾಗಿ ನಿಂದಿರ್ಬೇಕ್ರಿ. ಮೊದ್ಲೇಕ ನಿಮ್ಮ ಕಡೆನೂ ತಪ್ಪದವ್ರಿ ಅತ್ತಿ. ಅಲ್ಲ ನೀವು ತವ್ರ ಮನೆಗೆ ಇಟ್ಕೊಂತಾರನ್ನ ತಂದು ಹೆಣ್ಮಕ್ಳಿಗೆ. ಇನ್ನು ಹೆಣ್ಮಕ್ಳು ಮೇಲೆ ಜೀವ ಅದಾರಂದ್ರೆ ಆಯ್ತು, ಇನ್ನು ಕಟ್ ಕಳಿಸ್ರಿ ಮಾಡ್ರಿ ಬೇಡ ಅನ್ನಂಗಿಲ್ಲ. ಏನ ಮಗಳನ್ನ ತಂದು ಮನೆಯಾಗ ಇಟ್ಕೊಂಡು ಅವ್ರಿಗೆ ಜವಾಬ್ದಾರಿ ಅನ್ನೋದ ಬಂದಿಲ್ಲ. ಲಗ್ನ ಆದಾಗಿಂದ ಇಲ್ಲೇ ತಂದು ಇಟ್ಕೊಂಡ್ಬಿಟ್ಟಿರಿ. ಮತ್ತೆ ಆ ಕಾಕರಿಗೆ ಮತ್ತೆ ಚಲೋ ಆಗ್ಬಿಟ್ಟತಿ. ಬಿಂದಾಸಾಗಿ ಅಡ್ಡಾಡ್ಯಾರವರು. ಅವ್ರಿಗೆಲ್ಲ ಸಡ್ಲ ಸಿಕ್ಕಿಬಿಟ್ಟತಿ ಈಗ. ಅಲ್ರಿ ನೀವು ಇಷ್ಟೆಲ್ಲ ಇದ್ಕೊಂಡು ಹೋಗಿ ಅಂತ ಹುಡುಗ ಹೆಂಗೆ ಕೊಟ್ರಿ ನೀವು? ಅಯ್ಯೋ, ಏನು ಮೂಡಿ ಮಾಡಿದ್ನ ಏನಯ್ಯವ್ವ. ಮೊದ್ಲೇಕ್ ಒಂದ್ಸತಿ ಬಂದು ನೋಡ್ಕೊಂಡು ಹೋದ್ ನಾ ಮೀನಾಕ್ಷಿ. ನೋಡ್ಕೊಂಡು ಹೋಗಿಂದ ಹಿಂದೆಗಡೆ ನಮ್ಮ 3 ಜಾತ್ರೆ ಬಂದು ಒಟ್ಟಕ್ಕೆ ಏನು ತಲೆ ಕೆಡಿಸಿನೋ ಏನೋ ನನ್ನ ಮಗಳದು. ಅವನ್ನ ಹಾಕಿನಂತ ಕುಂತು ಬಿಟ್ಲವ ಆಕಿ. ಮತ್ತು ಇನ್ನೇನು ಮಾಡೋದು, ಮಗಳು ಆಸೆಕಿನ್ನ ಇನ್ನೊಂದೇನು ಇಲ್ಲಿ ಬಿಡು, ಪಾಪ ಆಕಿನ ಒಪ್ಕೊಂಡಾಳ ಅಂತೇಳಿ ಪಿಸಿ ಕೊಟ್ಬಿಟ್ವಿ. ನಿಮ್ಮ ಮಾಮ ಹೇಳಿದ್ ನಾನು ಕೊಟ್ಟು ಬಿಡೋನು ಅಂತೇಳಿ. ಮತ್ತು ಆಕೆ ಆಸೆ ಪಟ್ಟಂಗೆ ಲಗ್ನ ಮಾಡಿಕೊಟ್ಟಿವ. ಹಿಂಗತಿ ಮಾಡ್ತಾನಂತ ನಮ್ಗೇನು ಗೊತ್ತಿತ್ತ? ಹಿಂದೆಗಡೆ ಗಂಡನ ಮನೆಗಾರ ಕಳಿಸ್ಬೇಕು ನೀವು. ಏನು ಬಿಡವ, ಅತ್ಕೊಂತ ಬಂದ್ಲ. ಹಿಂಗಾಗಿ ನಾನು ಏನು ಒಬ್ಬಕ್ಕೆ ಮಗಳಲ್ಲ ಅಂತೇಳಿ
ಸುಮ್ಮನೆ ಇಟ್ಕೊಂಡ್ಬಿಟ್ನಿ ಅಯ್ಯವ್ವ ಅದ ದೊಡ್ಡ ತಪ್ಪಾಗೈತಿ ನೋಡು. ಜವಾಬ್ದಾರಿ ಅನ್ನೋದು ಕಲಿಸ್ಬೇಕ್ರಿ ಅತ್ತಿ. ಮಕ್ಳಿಗೆ ಜವಾಬ್ದಾರಿ ಅನ್ನೋದು ಕಲಿಸ್ಲಿಕ್ಕಂದ್ರೆ ಹಿಂಗೆ ಆಗತ್ತೆ ನೋಡಿ. ಊಟ ಮಾಡ್ರಿ, ಎಲ್ಲ ಸರಿ ಹೋಗುತ್ತೆ. ಊಟ ಮಾಡ್ರಿ ನೀವು. ಇವತ್ತು ಅಕ್ಕನ ಹತ್ರ ಹೋಗ್ತೀನಿ, ಹೋಗಿ ಮನೆಗೆ ಸಂತಿ ಮಾಡಿಟ್ಟು ಬರ್ತೀನಿ. ಬ್ಯಾಡ್ರಿ, ಮತ್ತೆ ನೀವು ಅದು ಚಟ ಹಚ್ಚಿದ್ರಿ ಅಂದ್ರೆ ನಿಮ್ಮ ಮತ್ತೆ ತಂದು ಹಾಕರ್ ಬಿಡು. ನಾಯಕ್ ತಲೆ ಕೆಡಿಸ್ಕೊಳ್ಳಿ ಅಂತ ಅಡ್ಡಾಡ್ತಾನ ಆತ. ಅವ್ನು ಬುದ್ಧಿ ಕಲಿಸ್ಬೇಕಂದ್ರೆ ಒಂದಿಷ್ಟು ದಿನ ನೀವು ಒಟ್ಟರು ಸುಮ್ಮಿದ್ ಬಿಡ್ರಿ. ಕರೆ ಅಂದ್ರಪ್ಪ, ಮೀನಾಕ್ಷಿ ಹೇಳೋದು ಬರೋಬ್ಬರಿ ಐತಿ. ನಂದು ದೊಡ್ಡ ತಪ್ಪಾಗೈತಿ. ಈಗ ನಾವ ಇದನ್ನ ಸರಿ ಮಾಡ್ಬೇಕು. ಅತಿಯಾಗಿ ಯಾರನ್ನೂ ನಂಬಾಡದಪ್ಪ. ಮಗನಕಿನ ಹೆಚ್ಚಿಗೆ ನೋಡ್ಕೊಂಡ್ಯಪ್ಪ, ಅವ್ನ ಬಾಯನ್ ಕಸ ಹಾಕ್ಲಿ ನನ್ನ ಮಗಳಿಗೆ ಅಷ್ಟು ಕಿಟಿ ಮಾಡ್ತಾನೆ ನೋಡ. ಆಕೆ ಎಂದು ಹೊರಗೆ ಹೋದಾಕೆಲ್ಲ ಹೊರ ದುಡಿಯಕ್ಕೆ ಕಳ್ಸ್ಯಾನ ನೋಡಿಯಪ್ಪ ಅವ. ನಿಮ್ಮ ಅಪ್ಪಗೆ ಈ ವಿಷಯ ಗೊತ್ತಾತಂದ್ರೆ ನೀ ಎದಿ ಹೊಡ್ಕೊಂಡ ಬಿಡ್ತಾನ. ಅಣ್ಣ ಈಗೇನಪ್ಪ ಮುಂಜಾನೆ ಬಂದಿಲ್ಲ, ಬಾ ಬರ್ಪ ಕುಂದ್ರ ಬಾ. ಹ್ಞೂ ರೀ, ಎಲ್ಲರೂ ಆರಾಮದಿರಿ? ಹ್ಞೂನಪ್ಪ ಆರಾಮದಿರಿ. ಈ ತಂಗಿ ಯಾರಂತ ಗೊತ್ತಾಗಲಿಲ್ಲ. ಅದು ಈಕೆ ನಾನು ಹೇಳ್ತೀರಿ. ಏನು ಹೇಳಕತ್ತಿ ಅಣ್ಣ ನೀನು? ಮಾವಾರ ಮುಂದೆಲ್ಲ ಫೋನ್ಯಾಗ ಹೇಳಿದ್ದೆ ನಾನು. ಮಾವ್ರ ನೀವೇನು ಹೇಳಿಲ್ಲನಾ ಮೀನಾಕ್ಷಿ ಮುಂದೆ? ನಾನು ಏನು ಹೇಳಿಲ್ಲ ಬಿಡಪ್ಪ ಆಕಿಗೆ. ಮತ್ತೆ ಹೇಳಿದ್ನಿ ಅಂದ್ರೆ ಏನಾರ ತಿಳ್ಕೊತಾಳಂತೆ, ನಾನು ಏನು ಮಿಸಿಗೆ ಇಲ್ಲ. ಅಲ್ಲೇನಾ ಏನು ತಿರುಕಲಿ? ನೋಡಿ ಮೀನಾಕ್ಷಿ, ಅದು ಏನಾತಂದ್ರೆ ಇಷ್ಟ ಆತು ನೋಡವಾ. ಆಕೆಗೇನು ಬಂದಿತ್ತಪ್ಪ? ಹೆತ್ತು ಕೂಸಿಗೆ ಹಾಲು ಕೊಡಾಕ ರೊಕ್ಕ ಕೇಳಿಲ್ಲ. ಮಾಣಿಗಿಡಿ ತಂದ ನಡ ಮಧ್ಯಾಹ್ನ ಇಡ್ಲಿ. ಎಂತ ಹೆಣ್ಣಕಿ, ಹೆಣ್ಣಲ್ಲದೆ ಹೆಮ್ಮಾರಿ, ಹೆಣ್ಣು ಕುಲಕ್ಕ ಅವಮಾನಕಿ. ಏನು ಮಾಡಿದ್ರಿ ಅತ್ತೆಯಾರ? ಮತ್ತು ಅವ್ರ ತಾಯಿಯರ ಮುಂದೆ ನಿಂದಿಸಿ ನಮ್ಮ ಮದುವೆ ಮಾಡಿಸಿದ್ರಿ. ಮತ್ತೆ ತಾಯಿ ಮಾತು ಕೇಳಿಕಂದ್ರೆ ಏನು ಮಾಡ್ಬೇಕು ಅಂತ ಅದನ್ನ ಬರೋಬ್ಬರಿ ಮಾಡ್ಯಾಳ ಅವರು. ಆಕೆನ ಚಲೋ ಮನುಷ್ಯ ಬಿಡು. ಅಂತ ಮಗಳನ್ನ ಹೆತ್ತೀನಿ ಅಂತೇಳಿ ಮತ್ತು ಅದಕ್ಕೆ ಮೊಮ್ಮಗರ ಚಂದಿರ್ಲಿ ಅಂತ ಆ ನಿರ್ಧಾರ ಮಾಡ್ಕೊಂಡ. ಆಗ ಅವರು ಏನು ಮಿಸಗ್ಲಿಲ್ಲ. ಮತ್ತೆ ನೀ ಲಗ್ನ ಮಾಡ್ಕೊಂಬಂದ್ರ ಡೈವರ್ಸ್ ಪೇಪಿಗೆ ಅದಕ್ಕೆಲ್ಲ ಸಹಿ ಹಾಕಿದ್ಲಲ್ರಿ, ಏನು ಹಾರಾಡ್ತಾಳ? ಈಗಿನ ಕಾಲ ರೊಕ್ಕ ನಂಬಿಕೆ ಆಗೈತಪ್ಪ. ಯಾ ಹೆಣ್ರು ಬೇಡ, ಯಾ ಮಕ್ಕಳು ಬೇಡ, ರೊಕ್ಕದ ಮುಂದೆ ಯಾವುದೂ ಅಲ್ಲಿ ನೋಡು. ನೋಡುವ ತಂಗಿ, ಖುಷಿನ ಚಂದಾಗ ಜೋಪಾನ ಮಾಡುವ. ಯಾನೇ ಭಾವದಿಂದ ನೋಡಬೇಡ ಖುಷಿನ. ಇಲ್ರಿ ಅಮ್ಮ, ಚಿಕ್ಕಮ್ಮರ ಅಂತ ಪಾಪುಗ ಹೆಸರಿಡ್ಬೇಕು. ಅದಕ್ಕೆ ಸೋದರತೆನೇ ಹೆಸರಿಡ್ಬೇಕಲ್ಲ. ನೀವು ಬರ್ರಿ ಹೆಸರಿಡಕ್ಕೆ. ಇಲ್ವಾ, ನಾ ಬರಂಗಿಲ್ಲ. ಆ ಮನೆ ಕಾಲು ಇಡಂಗಿಲ್ಲ ಅಂತ ಏನು? ಯಾಕೆ ಅನ್ನ ಗೊತ್ತಿಲ್ಲ ನಾನು? ನನಗೆಲ್ಲ ಹೇಳಿದ್ರಿ ಇವರು. ಆದ್ರೆ ಅವ್ರದ್ದೇನೂ ಇಲ್ಲಲ್ಲ ಅಲ್ಲಿ. ನಿಮ್ಮ ಮನೆ ಅದು. ಈಗ ಅಣ್ಣನ ಹಿಂತಿಯಾಗಿ ನಾಲ್ಕರಿ ಹಾಕತ್ತೀನಿ ಬರ್ರಿ. ಮತ್ತು ನೀವು ಹೆಸರು ಇಡ್ಲಾರ್ದೆ ಇನ್ಯಾರು ಹೆಸರು ಇಡ್ತಾರ ನಮ್ಮ ಮಗಗೆ? ಅವ್ರ ಹಿಂಬಲ್ಲ. ಈಗ ನೋಡ್ರಿ, ಈಗ ನಮ್ದು ನಮ್ಮ ಹಿಂಬಲ್ಲ. ಅವ್ರದ್ದು ಮುಗ್ದ ಹೋಗೈತಿ. ಅವ್ರು ಏನಿದ್ರು ನಮ್ಮ ಪಾಪುಗೆ ಹಾಲು ಕೊಡಕ್ಕೆ ಅಷ್ಟ ಅದಾರ ಮನ್ಯಾಗ. ಅವ್ರದ್ದು ಏನೂ ಇಲ್ಲ ಅಲ್ಲಿ. ಈಗ ನೀವು ನಮ್ಮ ಪಾಪುಗೆ ಹೆಸರು ಇಡಕ್ಕೆ ಬರ್ಬೇಕಂದ್ರೆ ಬರಬೇಕು. ಒಲ್ಲೆವಾ, ವೈನಿ ಮುಂದೆ ಚಾಲೆಂಜ್ ಅದು ಮಾಡೀನಿ. ಇನ್ನು ನಾನು ಜೀವನದಾಗ ಏನು ಸಾಧನೆ ಮಾಡಿಲ್ಲ. ಒಲ್ಲೆ, ನಾ ಬರಂಗಿಲ್ಲ. ಅಲ್ಲೇ ಯಾರ ಕಡೆ ಹೆಸರು ಹಿಡಿಸ್ಬಿಡ್ರಿ. ನನ್ನ ಹಳೆಯನ್ ಮ್ಯಾಗ ನಾ ಏನು ಎರಡನೇ ಭಾವನೆ ಮಾಡ್ಕೊಂಡಿಲ್ಲ. ನನ್ನ ತವ್ರ ಮನೆ ಚಂದ ಇರ್ಬೇಕು ಅನ್ನೋದು ನನ್ನ ಆಸೆ. ಆದ್ರೆ ನಾನು ಕೂಡ ಆ ಮನೆಗೆ ಹೆಜ್ಜೆ ಇಡಂಗಿಲ್ಲ. ಆಗ ಅವ್ರೊಂದು ಏನು ತಲೆ ಕೆಡಿಸ್ಕೊಂತಿ ಬಿಡು. ಯಾಕ ನಿನಗೇನು ಕಡಿಮೆ ಆಗೈತಿ? ನೀನು ಮನೆ ತಗೊಂಡಿ ಈಗ ಮನ್ಯಾಗ ದುಡಿಯಾಕತ್ತಿ. ಇನ್ನೂ ಆಕಿನ ಹರಾಮಿ ದುಡಿಲಾರ್ದಕ್ಕ ಆಗ್ಲಾರ್ದಕ್ಕ ನೋಡಲ್ಲಿ ಹರಾಮಿ ತಿನ್ನಾಕತ್ತಾಳ. ರೊಕ್ಕ ಹಂಗತಿ ಬೇಡ್ಕೊಂಡ್ ತಿಂತಾಳ. ದುಡಿಬೇಕವ, ದುಡಿದು ರೊಕ್ಕ ಸಂಪಾದನೆ ಮಾಡೋದು ಬಿಟ್ಟ ಹಂಗತಿ ನಾ ವಸೂಲಿ ಮಾಡೋದು. ನೀನು ಹಂಗತಿ ಮಾಡಿ ಏನ? ಮೀನಾಕ್ಷಿ, ನಾ ಹೇಳ್ತೀನಿ ನಿಮ್ಮ ಮತ್ತೆ ಅದಕ್ಕೆ ಹೋಗು. ಅವ್ರ ಮನೆ ಮುಟ್ಟ ಕಡಿಯಾಕ ಬಂದಾರ ನಿನ್ನ ಹೆಸರು ಇಡ್ಬೇಕಂತೆ. ಹೋಗು. ಆಕೆ ಏನಂತಾಳ? ಆ ಮನೆಗೆ ಸಂಬಂಧನೇ ಇಲ್ಲ ಅಂತ ಇವ್ರ ಅನ್ನಕತ್ತಾರ. ನಿಂದೇನೈತಿ? ನಿಂತ ಅವ್ರ ಮನೆ ಐತಿ, ಹೋಗ್ಬೇ. ಆದರೂ ಅತ್ತೆ ಅದು ನೋಡುವ, ನೀನು ನಿನ್ನ ಕಾಲ ಮೇಲೆ ನಿಂತ್ಕೊಂಡು ಇನ್ನು ಏನು ಸಾಧನೆ ಮಾಡ್ಬೇಕು? ಎಲ್ಲ ಮಾಡಿಯಲ್ಲ. ಯಾಕೆ ನಿನಗರ ಏನು ಕಡಿಮೆ ಆಗೈತಿ? ಅದ್ರದ್ದು ಏನು ಹಚ್ಕೊಂಡಿ ಮುಳಂದು? ಹೋಗು, ಮನೆ ಮುಟ್ಟ ಕಡಿಯಾಕ ಬಂದಾರ, ಹೋಗು. ಹೌದವಿ, ನನ್ನ ಮಗಗೆ ನೀನ ಹೆಸರು ಇಡ್ಬೇಕನ್ನೋ ಆಸೆ. ಬರ್ವಾ, ಹೆಸರು ಇಟ್ಟು ಹೋಗ್ಬಾ. ಹಳೇನ್ ಮಕ್ಕ ನೋಡಿ ಹೋಗ್ಬಾ. ಅಷ್ಟು ಕರಿಯಾಕತ್ತಾರ, ಹೋಗ್ಬಾ ಮೀನಾಕ್ಷಿ. ಆಟ ಮಾಡಬಾರ್ದ, ಹೋಗ್ಬಾ. ನೀವಿಷ್ಟು ಹೇಳಕತ್ತೀರ ಅಂದ್ರೆ ನನಗೂ ಒಳ್ಳೆ ಅನ್ನಕ್ಕಾಗವಲ್ದು. ಸರಿ, ಎಂದ ಹೆಸರು ಇಡ್ತೀರಿ ಹೇಳ್ರಿ, ಅವತ್ತು ಬರ್ತೀನಂತ. ಯಾಕ್ರಿ ಚಿಕ್ಕಮ್ಮರ, ಒಂದು 2 ದಿನ ನಮ್ಮ ಮನೆ ಬಂದಿರಂಗಿಲ್ಲನ? ನಿಮ್ಮ ತವ್ರ ಮನೆ ಅದು. ಮದುವೆ ಆದಾಗಿಂದ ಬಂದೇ ಇಲ್ಲ ಅಂತ. ಬಂದು ಇದ್ದು ಹೋಗ್ರಿ. ಇಲ್ಲ, ನಾನು ಬಂದು ಅಲ್ಲಿ ಕುಂತ್ನಿ ಅಂದ್ರೆ ಇಲ್ಲೇ ನಾನು ಇಷ್ಟಕೊಂಡ ಜಂಪರ್ ಅದಾವು, ಹೊಲಿಯವು. ಮತ್ತು ಗಿರಾಕಿ ಎಲ್ಲ ಈಗೇನು ಬಿಡು ಕರೆಕ್ಟಾಗಿ ಕೊಡಂಗಿಲ್ಲ ಇವ್ರು ಅಂತೇಳಿ ಮತ್ತು ನನಗೆ ಹಾಕದ ಬಿಟ್ಟು ಬಿಡ್ತಾರವ. ಈಗ ಒಂದಿಟ್ಟು ನಂದು ಚಂದಾಗ ನಡೆಯಕತ್ತೈತಿ. ಈಗ ಗಿರಾಕಿ ಎಲ್ಲ ಬರಾಕತ್ತಾವು, ಕಾಕೋಬೇಕಲ್ವ ನಾನು, ಹೌದಿಲ್ಲ? ಆಯ್ತು ರೀ. ಹಂಗಾದ್ರೆ ನಾಳೆ ಸಂಜೆ ಮುಂದೆ ಹೆಸರು ಇಡ್ತೀವಿ, ಬಂದುಬಿಡ್ರಿ ಎಲ್ಲರೂ. ಹಂಗೆ ನಿಮ್ಮ ಅಳಿಯಾಗ ಏನು ಹೆಸರು ಇಡ್ಬೇಕಂತೇಳಿ ನೀವ ಯೋಚನೆ ಮಾಡ್ಬೇಕು. ನೀವ ಹೆಸರು ಆರಿಸ್ಕೊಂಡು ನೀವ ಇಡ್ಬೇಕು. ಇಲ್ಲ ವೈನಿ, ನಾನು ಹೆಂಗೆ ಇಡೋಕ್ಕಾಗತ್ತೆ? ನೀವು ಯಾವ ಹೇಳ್ತೀರಿ ಅದನ್ನ ಹೇಳ್ತೀನಿ.